ಭೀಮಾರ್ಮಿ ಕನ್ನಡ ಕಮಿಷನ್ ಸಂಘಟನೆ ವತಿಯಿಂದ ಹ್ಯೂಮನ್ ರೈಟ್ಸ್ ಕಮಿಷನರ್ ಆಫೀಸ್ಗೆ ನಾವು ಮನವಿ ಮಾಡೋಕ್ಕೆ ಬಂದಿದ್ದೀವಿ. ವಿಷಯ ಏನಪ್ಪ ಅಂದರೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಶಂಕರ್ನ ಒಬ್ಬ ವ್ಯಕ್ತಿ, ನಾನು ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಇದ್ದೀನಿ, ಜಿಲ್ಲಾಧ್ಯಕ್ಷ ಇದ್ದೀನಿ ಅಂತ ಜನರಿಗೆ ಮೋಸ ಮಾಡೋದು, ಹ್ಯಾಂಡಿಕ್ಯಾಪ್ ಇದ್ದವ್ರು ಮೋಸ ಮಾಡೋದು, ಆನಂತರ ಮೇನ್ ಯಾರು SC/ST ಸಮುದಾಯದವ್ರು ಇರ್ತಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರಲಿ, ಆ ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಂಥ ದಲಿತರಿಗೆ ಅಷ್ಟೇ ಅವನು ಟಾರ್ಗೆಟ್ ಮಾಡ್ತಾನೆ. ಅವನು ನಿಜವಾಗ್ಲೂ ಅದಾನೋ ಏನಿಲ್ಲೋ ಅವನು ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಅದೇ ಉದ್ದೇಶ ಇಟ್ಕೊಂಡು ನಾವು ಹ್ಯೂಮನ್ ರೈಟ್ಸ್ ಆಫೀಸ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ವಿ. ಆನಂತರ DG ಆಫೀಸ್ ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. DG ಆಫೀಸಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರು ಸಹಿತ ಅವನಿಗೆ ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದಲಿತರಾಗಲಿ, ಆಫೀಸರ್ ಎಂಪ್ಲಾಯೀಸ್ ಆಗಲಿ, ಮೊದಲು ಬರೀ ಕಾಸ್ಟಿಸಮ್ ಮೇಲೆ ಆಗ್ತಿತ್ತು, ಹೊರಗೆ ಓಣೆಯಲ್ಲಿ ಊರಲ್ಲಿ ಆಗ್ತಿತ್ತು. ಇವಾಗ ಎಲ್ಲ ಡಿಪಾರ್ಟ್ಮೆಂಟು ದಲಿತರ ಮೇಲೆ ಟಾರ್ಗೆಟ್ ಮಾಡಕತ್ತಾರೆ. ನೀವು ಬರೀ ಟಾರ್ಗೆಟ್ ಮಾಡ್ಬೋದು ಅಷ್ಟೇ. ದಲಿತನ ಭೀಮಾರ್ಮಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ನಾನು ರಾಜ್ಯದಲ್ಲಿ ಬೇಡ್ಕೊತೀನಿ, SC/ST ಏನು ಎಂಪ್ಲಾಯ್ಸ್ ಇರಲ್ಲ, ನೀವು ಏನು ಸ್ವಲ್ಪ ಕೂಲ್ ಆದಷ್ಟು ಏನೋ ನಿಮ್ಗೆ ಸಮಸ್ಯೆ ಬಂದರೆ ನೀವು ಭೀಮಾರ್ಮಿ ಕರ್ನಾಟಕ ಕಮಿಷನ್ ಸಂಪರ್ಕ ಮಾಡಬೇಕು ವಿನಂತಿ ಮಾಡ್ತೀನಿ. ಜೈ ಭೀಮ್. ಮದನ್ ಕುಮಾರ್, ರಾಜ್ಯಾಧ್ಯಕ್ಷ, ಭೀಮಾರ್ಮಿ ಕರ್ನಾಟಕ ಕಮಿಷನ್.